ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋ ನಮಗೆ ಬಹಳನೇ ಸ್ಪೆಷಲ್ ಆಗಿರೋ ವಿಡಿಯೋ. ಯಾಕಂದರೆ ನಮ್ಮ ಈ ಕಾರ್ ತಗೊಂಡು ಆಲ್ರೆಡಿ 1 ವರ್ಷ ಆಗೋಗಿದೆ. ನಮಗೇನೋ ಈಗಷ್ಟೇ ಈ ಕಾರ್ ತಗೊಂಡ್ರೇನೋ ಅನ್ನೋ ಆ ಹೊಸತನದಲ್ಲೇ ನಾವಿನ್ನೂ ಇದ್ದೀರಿ. ಮೊದಲಿಗೆ ಮನೆ ಹತ್ರ ಸಿಂಪಲ್ ಆಗಿ ಒಂದು ಪೂಜೆ ಮುಗಿಸಿ ಆಮೇಲೆ ನಾನು ಹಸ್ಬೆಂಡ್ ಇಬ್ರು ಡಿಸೈಡ್ ಮಾಡಿಕೊಂಡು ಕೋಲಾರಲ್ಲಿರೋ ಕೂಡುಮಲೈ ಅಥವಾ ಕುರುಡುಮಲೈ ಗಣಪತಿ ದೇವಸ್ಥಾನ ಏನಿದೆ ಅಲ್ಲಿ ಹೋಗಿ ಗಾಡಿ ಪೂಜೆ ಮಾಡ್ಸೋಣ ಅಂತ ಅನ್ಕೊಂಡ್ರಿ. ಹೋಗ್ತಾ ಹಾಗೆ ದಾರಿಯಲ್ಲಿ ಅಂತರ್ಗಂಗೆ, ಆಮೇಲೆ ಗರುಡ ದೇವಸ್ಥಾನ, ರಾಮಲಿಂಗೇಶ್ವರ ದೇವಸ್ಥಾನ, ಹಲವಾರು ದೇವಸ್ಥಾನಗಳಿದೆ ಕೋಲಾರ ಕಡೆ ಹೋದ್ರೆ. ಸಾಧ್ಯವಾದಷ್ಟು ಯಾವ್ಯಾವ ದೇವಸ್ಥಾನ ಆಗುತ್ತೋ ಎಲ್ಲನೂ ಕವರ್ ಮಾಡೋಣ ಅನ್ಕೊಂಡಿದ್ದೀರಿ. ಹಾಗೂ ನನ್ನ ಅಕ್ಕನ ಮನೆ ಕೂಡ ಅಲ್ಲೇ ಇರೋ ಕಾರಣ ಟೆಂಪಲ್ಸ್ ಎಷ್ಟಾಗುತ್ತೋ ಅಷ್ಟು ಮುಗಿಸಿ ಆಮೇಲೆ ಅಕ್ಕನ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದೀರಿ. ಆಯಿತು, ನೀವು ಕೂಡ ಈ ವಿಡಿಯೋ ಮುಖಾಂತರ ನಮ್ಮೊಟ್ಟಿಗೆ ಕೋಲಾರ್ಗೆ ಟ್ರಾವೆಲ್ ಮಾಡಿ ನಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನ ಕೊನೆ ತನಕ ನೋಡಿ. ಹಾಗೂ ನಾನು ಎಲ್ಲರೊಟ್ಟಿಗೆ ಒಂದು ವಿಚಾರನ ಕೇಳ್ಕೋಬೇಕು ಅಂತ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನೇ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನನ್ನ ಚಾನಲ್ಗೆ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋರ್ಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ದೇವಸ್ಥಾನ ರೀಚ್ ಆದ್ರಿ. ದೇವಸ್ಥಾನ ಕ್ಲೋಸ್ ಆಗಿದೆ, 3 ಗಂಟೆಗೆ ಓಪನ್ ಆಗುತ್ತಂತೆ. ಹಾಗಾಗಿ ಒಂದೇ ಒಂದು ಚೇಬೇಕಾಯಿ ತಗೊಂಡು ತಿನ್ನೋಣ. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಕುಡುಮಲೆಗೆ ಬಂದಿದ್ದೀರಿ. ಹಾಗೆ ಹೇಳ್ದಂಗೆ ಗಾಡಿ ಪೂಜೆಗೋಸ್ಕರ ಬಂದಿದ್ದೀರಿ. ಬಟ್ ಬರೋ ಟೈಮಲ್ಲಿ 3 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಿ. ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊತಾ ಇದ್ದೀರಿ. ಓಕೆ, ನನಗೊಂದು ಕ್ವೆಶ್ಚನ್ ಇದೆ. ಇಬ್ರಿಗೂ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ನಾವು ಕಾರ್ ತೊಗೊಂಡು 1 ಇಯರ್ ಆಗಿದೆ ಅಂತ. ಅದ್ರ ಬಗ್ಗೆ ನನ್ನ ಹಸ್ಬೆಂಡಿಗೆ ಏನು ಅನ್ಸುತ್ತೆ ಅಂತ ಒಂದು ಮಾತು ಕೇಳೋಣ ಅಂತ. ಕಾರ್ ತೊಗೊಂಡು 1 ವರ್ಷ ಆಯ್ತಲ್ಲ. ನಮ್ದೇ ಕಾರ್ ಅಂತ ಖಂಡಿತವಾಗ್ಲೂ ಅದೊಂದು ಖುಷಿ ಇದ್ದೇ ಇರುತ್ತೆ ಯಾವಾಗ್ಲೂ. ಯಾರನ್ನು ಕೇಳೋದ್ ಬೇಕಾಗಿರಲ್ಲ. ನಮ್ಗೆ ಇಷ್ಟ ಬಂದಾಗ ನಾವು ಗಾಡಿ ತಗೊಂಡು ಯಾವಾಗ ಬೇಕಾದ್ರೆ ಎಲ್ಲರೂ ಹೋಗ್ಬೋದು. ಖುಷಿನೇ ಅದು. ಅಲ್ಲ, ಇವಾಗ ಕಾರ್ ತಗೊಂಡು 1 ವರ್ಷ ಆಗಿದೆಯಲ್ಲ, ಅದ್ರದ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ. ಸ್ಟಾರ್ಟಿಂಗ್ ಅಲ್ಲಿ ಕಾರ್ ಅಷ್ಟೊಂದೆಲ್ಲ ಕೊಟ್ಟು ಇಸ್ಕೋಬೇಕಾ ಅಂತಲ್ಲ ಅನ್ಸುತ್ತೆ. ಅರೆ ಈಸ್ಕೊಂಡಿದ್ಮೇಲೆ ವರ್ತ್ ಇನ್ವೆಸ್ಟ್ಮೆಂಟ್ ಅಂತಾನು ಅನ್ಸುತ್ತೆ. ಇದು ನಮ್ಮ ಫ್ಯಾಮಿಲಿ ಇದ್ದಂಗೆ ಆಗತ್ತೆ ಒಂದು ಅಷ್ಟೇ. ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಅಂತ ಅನ್ಸುತ್ತೆ ನಮ್ಮ ಫ್ಯಾಮಿಲಿಗೆ. ಬಿಕಾಸ್ ನಾನು ಇವರೇ ಹೋಗ್ಬೇಕಂದ್ರೆ ಬೈಕಲ್ಲಿ ಹೋಗ್ಬೋದು, ಹೇಗೋ ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಒಂದು ಫ್ಯಾಮಿಲಿಯಾಗಿ ನಾವೆಲ್ಲಾದ್ರೂ ಹೋಗ್ಬೇಕು ಅಥವಾ ಸ್ವಲ್ಪ ದೂರ ಹೋಗ್ಬೇಕಂದ್ರೆ ಬೈಕಲ್ಲಿ ಹೋಗೋದು ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ಹಾಗೂ ಬಸ್ಸಲ್ಲಿ ಟ್ರೈನಲ್ಲೆಲ್ಲ ಹೋಗ್ಬೋದು, ಇಲ್ಲ ಅಂತ ಹೇಳಲ್ಲ, ಕಾರಲ್ಲೇ ಹೋಗ್ಬೇಕಂತೇನಿಲ್ಲ. ಬಟ್ ಸ್ಟಿಲ್ ನಮ್ಗಂತ ಒಂದು ಪುಟ್ಟ ಕಾರ್ ಇದ್ರೆ ಚಂದ ಅನ್ಸತ್ತಲ್ವಾ. ಎಲ್ಲಾದ್ರೂ ಹೋಗ್ಬೇಕನ್ಸಿದ್ರೆ ಹೋಗ್ಬೋದು, ಸಡನ್ ಆಗಿ ರ್ಯಾಂಡಮ್ ಆಗಿ ಟ್ರಿಪ್ಸ್ ತಗೋಬೋದು. ಆಮೇಲೆ ಕಾರ್ ಇರೋದು ಇಂಪಾರ್ಟೆಂಟ್ ಅನ್ಸುತ್ತೆ ನನ್ನ ಪ್ರಕಾರ. ಇಟ್ಸ್ ನಾಟ್ ಲೈಕ್ ವೆರಿ ವೆರಿ ಬೇಸಿಕ್ ನೀಡ್ ಇಲ್ಲ ಅಂದ್ರೂ ಕೂಡ ಇಟ್ಸ್ ಅ ಕೈಂಡ್ ಆಫ್ ಲಕ್ಸುರಿ ನೀಡ್ ಅಂತಾನೆ ಹೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಹೌದು, ಒಂದು ಚಿಕ್ಕ ಮನೆ ಇದ್ದಂಗೆ ನಮ್ಗೆ ಇದು. ಇದು ನಮ್ಮ ಮನೆ ಇದ್ದಂಗೆ. ನಿಮ್ಮ ಮನೆಯನ್ನ ತಗೊಂಡು ಎಲ್ಲರೂ ಹೋಗೋದರ ನಮ್ಮ ಗಾಡಿಯಲ್ಲಿ ಏನ್ ಬೇಕೋ ನಾವು ಇಕ್ಕೋಬಹುದು. ಒಂದ್ ಮಿನಿ ಮನೆನೇ ನಾವೆಲ್ಲಾದ್ರೂ ಹೋಗುವಾಗ ಕಾರಲ್ಲೇ ತಗೊಂಡು ಹೋಗ್ತೀರಿ. ಫುಲ್ ನಾನು ನೀಟಾಗಿ ಆರ್ಗನೈಸ್ ಮಾಡಿರ್ತೀನಿ. ಒಂದು ಬ್ಲಾಂಕೆಟ್ಸ್ ಇರ್ಬೋದು, ಪಿಲ್ಲೋಸ್ ಇರ್ಬೋದು, ಪ್ರತಿಯೊಂದು ಬಟ್ಟೆ ಗಿಟ್ಟೆ ಏನೇನು ಬೇಕು ಒಂದು ಮಿನಿ ಹೌಸ್ಗೆ ನಾನು ಈ ಕಾರಲ್ಲಿ ಪ್ಲಾನ್ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಇದು ವೆರಿ ವೆರಿ ಸ್ಪೆಷಲ್ ನಮ್ಮಿಬ್ರಿಗಿದು. ಇಬ್ರು ಸೇರಿ ಮ್ಯಾನಿಫೆಸ್ಟ್ ಮಾಡಿರೋ ಅಂತ ಒಂದು ಗಾಡಿ ಇದು. ಹಾಗಾಗಿ ಓಕೆ, ದೇವಸ್ಥಾನ ಓಪನ್ ಆಗಿದೆ. ಹಾಗಾಗಿ ಪೂಜೆ ಸಾಮಾನು ತಗೊಂಡು ಪೂಜೆ ಮಾಡ್ಸೋಕ್ಕೋಸ್ಕರ ಹೋಗ್ತಾ ಇದ್ದೀರಿ. ಇಲ್ಲಿ ನೋಡಿ, ಒಂದು ಇಲಿ ಏನಿದೆ, ಇಲ್ಲಿ ಗಣಪತಿ ವಾಹನ ಹತ್ರನೇ ಒಂದು ಪುಟ್ಟು ಇಲಿ ಇತ್ತು. ಅಲ್ಲಿ ಏನೋ ಇಟ್ಟಿದ್ರು, ಅದನ್ನ ತಿನ್ನೋಕ್ಕೋಸ್ಕರ ಬಹುಶಃ ಬಂದಿರಬೇಕು. ಸೋ ಕ್ಯೂಟ್.
ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಟ್ಟು ಈಗ ಗರುಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಗಾಡಿ ಪೂಜೆ ಮಾಡೋದನ್ನ ವಿಡಿಯೋ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರು, ಹಾಗಾಗಿ ಆ ವಿಡಿಯೋ ಮಾಡ್ಕೊಂಡಿಲ್ಲ. ಬನ್ನಿ ಗರುಡ ದೇವಸ್ಥಾನಕ್ಕೆ ಹೋಗೋಣ. ಈ ಗರುಡ ದೇವಸ್ಥಾನ ವಿಶೇಷತೆ ಏನಂದ್ರೆ, ಗರುಡ ದೇವಸ್ಥಾನ ಈ ಪ್ರಪಂಚದಲ್ಲೇ ಎಲ್ಲೂ ಇಲ್ವಂತೆ. ಅದ್ರ ಕತೆ ಏನಿದೆ ಅದನ್ನ ಒಂದು ಸ್ಮಾಲ್ ಪಿಕ್ಚರ್ ತಗೊಂಡಿದ್ದೀನಿ, ಸಾಧ್ಯವಾದ್ರೆ ಆ್ಯಡ್ ಮಾಡಿರ್ತೀನಿ, ನೀವು ಕೂಡ ಓದಿ ತಿಳ್ಕೊಳ್ಳಿ. ಈ ಗೂಗಲ್ ಮ್ಯಾಪ್ ನಂಬ್ಕೊಂಡಂತೂ ಎಲ್ಲೂ ಹೋಗ್ಬಾರ್ದು. ಇದು ಯಾವುದೋ ಅಂತರ್ಗಂಗೆ ಕೇವ್ಸ್ ಅಂತ ಹಾಕಿದಕ್ಕೆ ಎಲ್ಲೋ ಕರ್ಕೊಂಡು ಬರ್ತಾ ಇದೆ. ಇದೇ ಆ ಬೆಟ್ಟದ್ದು 7 ಹಳ್ಳಿ ಏನೋ ದಾಟ್ಕೊಂಡು ಹೋದ್ರೆ ಅದೇ ಕೊನೆ ಅಂತೆ. ಅಯ್ಯಪ್ಪ, ನಮ್ಗಂತೂ ಬೆಟ್ಟ ಹತ್ತಿ ಸಾಕಾಗೋಯ್ತು. ಹಾಗೂ ಮುಂದೆ ಒಂದು ಮಕ್ಕಳು ಬರ್ತಾರೆ ನೋಡಿ, ಗಣಪತಿ ಕಲೆಕ್ಷನ್ ಅಂತ ರೋಡ್ ಮಧ್ಯ ದಾರ ಕಟ್ಟಿ ನಮ್ಮನ್ನ ನಿಲ್ಲಿಸಿ ಕಲೆಕ್ಷನ್ ಕೇಳ್ತಾ ಇದ್ರು. ವಿಡಿಯೋ ಮಾಡ್ತೀನಿ ಅಂದಿದ ತಕ್ಷಣ ಸುಮ್ಮನೆ ಹೊಟ್ಟೋದ್ರು ಪಾಪ. ಅಪ್ಪಾಡ, ಫೈನಲಿ ಶಿವಪ್ಪ ನಾವು ಬಂದ್ರಪ್ಪ. ರೂಟ್ ಬಂದ್ಬಿಟ್ಟು ಅಂತರ್ಗಂಗೆ ಕೇವ್ಸ್ ಆ್ಯಂಡ್ ವಾಟರ್ ಅಂತ ಹಾಕ್ಬಿಟ್ಟಿದ್ರು. ಹೋಗಿ ಕೇವ್ಸ್ ಹತ್ತಿ ಇಳಿದು ಕೊನೆಯದಾಗಿ ಟೆಂಪಲ್ಗೆ ಬಂದಿದ್ದೀರಿ. ವಾವ್, ಸೋ ಬ್ಯೂಟಿಫುಲ್ ಆಗಿದೆ. ಎಂಟೈರ್ ಎನ್ವೈರ್ಮೆಂಟೇ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಜಾಸ್ತಿ ಮೆಟ್ಲೇನಿಲ್ಲ, ಆರಾಮಾಗಿ ಹತ್ಬೋದು. ನಾವೊಂದು ಮಿಸ್ಟೇಕ್ ಮಾಡಿರೋದ್ರಿಂದ ಸ್ವಲ್ಪ ನಮಗೆ ಡಿಲೇ ಆಯಿತು. ಇಲ್ಲಾಂದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಲೊಕೇಶನ್ನ ಕನ್ಫ್ಯೂಸ್ ಆಗ್ದಿರ. ಬಿಕಾಸ್ ಅಂತರ್ಗಂಗೆ ಫಾಲ್ಸ್ ಇದೆ, ಅಂತರ್ಗಂಗೆ ವಾಟರ್ ಆ್ಯಂಡ್ ಕೇವ್ಸ್ ಅಂತ ಸಪ್ರೇಟ್ ಆಗಿದೆ. ಇದು ಬಂದು ಕಾಶಿ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹಾಕ್ಕೋಬೇಕು. ಹಾಗಾಗಿ ಸ್ವಲ್ಪ ಲೊಕೇಶನ್ ವೈಸ್ ಕನ್ಫ್ಯೂಸ್ ಮಾಡಿಕೊಂಡು ನಾವು ತಪ್ಪಾಗಿ ಹೋಗಿರೋದ್ರಿಂದ ಇಲ್ಲಿಗೆ ಸ್ವಲ್ಪ ಲೇಟ್ ಆಯಿತು. ಬಟ್ ಎನ್ವೈರ್ಮೆಂಟ್ ಆಗಿರ್ಬೋದು, ಸುತ್ತಮುತ್ತಲಾಗಿರ್ಬೋದು, ಇಟ್ಸ್ ಸೋ ಬ್ಯೂಟಿಫುಲ್. ಟ್ರೈ ಮಾಡಿ, ನೀವು ಒಮ್ಮೆ ಬಂದು ನೋಡಿ, ನಮ್ಮ ಥರ ಮಿಸ್ಟೇಕ್ ಮಾಡ್ಕೋಬೇಡಿ ಗೂಗಲ್ ಮ್ಯಾಪಲ್ಲಿ. ದಕ್ಷಿಣ ಕಾಶಿ ಅಂತರ್ಗಂಗೆ ಟೆಂಪಲ್. ಇಲ್ಲಿ ನೋಡಿ, ನಮ್ಮ ಬಾಸ್ ಬಂದು ನನ್ನ ಡ್ರೆಸ್ ಹೇಳ್ದಿ ತಿನ್ನಕ್ಕೇನಾದರೂ ಕೊಡಿ ಅಂತ ಕೇಳ್ತಾ ಇರೋದು. ಮಚ್ಚಾ, ಆ್ಯಕ್ಚುಲಿ ತುಂಬ ಬೇಜಾರಾಗಿತ್ತು. ಬಿಕಾಸ್ ದೇವಸ್ಥಾನ ಕ್ಲೋಸ್ ಅಂತ ಕೆಳಗಡೆ ಬರುವಾಗಲೇ ಅರ್ಚಕರು ಹೇಳಿದರು. ಬಟ್ ಮೇಲೆ ಬಂದಮೇಲೆ ಇಲ್ಲೊಬ್ರು ತಾತ ಕೂತಿದ್ರು, ಅವ್ರ ಹತ್ರ ಕೇಳಿದ್ವಿ ದೇವಸ್ಥಾನ ಓಪನ್ ಇದೆಯಾ ಅಂತ. ಓಪನ್ ಇದೆ, ಬಟ್ ಸ್ಟಿಲ್ ನಮ್ಗೆ ದೇವ್ರು ಕಾಣಿಸುತ್ತೆ ಅಂತ ಹೇಳಿದ್ರು. ಅದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ನಮಗೋಸ್ಕರ ಆ್ಯಡ್ ಮಾಡ್ತೀನಿ. ಸೊ ಬೇಜಾರು ಮಾಡ್ಕೊಂಡಿರಾ, ಮೇಲೆ ತನಕ ಹತ್ತಿ ಬಂದಿದ್ದಕ್ಕೆ ಕ್ಲೋಸ್ ಆಗಿದೆ ಅಂತ ಬಿಡ್ತೀರಾ, ನಮಗೆ ದೇವ್ರ ದರ್ಶನ ಸಿಕ್ತು. ಸೊ ವೆರಿ ಥ್ಯಾಂಕ್ಫುಲ್, ವೆರಿ ವೆರಿ ಹ್ಯಾಪಿ ಅಷ್ಟೇ ಹೇಳಬೇಕು ಅಂತ ಹಾಗಾಗಿ ಹೇಳಿದೆ. ಅಲ್ಲೆಲ್ಲ ಕೆಳಗಡೆ ಜಗಳ ಆಡ್ತಿದ್ದಾರೆ, ಇಲ್ಲೆಲ್ಲರೂ ಫ್ಯಾಮಿಲಿ ಆಗಿದ್ದಾರೆ. ಆ್ಯಂಡ್ ಸೋ ಕ್ಯೂಟ್ ಅನಿಸುತ್ತೆ ಅವ್ರನ್ನ ನೋಡೋಕ್ಕೆ. ಎಲ್ಲ ಮಮ್ಮೀಸು ಕಿಡ್ಸು ನೋಡೋಕ್ಕೆ ಬರುತ್ತೆ. ನಾನು ಚಿಕ್ಕವಳಿರುವಾಗೆಲ್ಲ ಬರುವಾಗ ಕಲ್ಯಾಣಿ ಯಾವಾಗಲೂ ತುಂಬಿರೋದು, ಅದೇ ನನಗೆ ನೆನಪು. ಇದೇನಿದೇನೋ ಬಿತ್ತು ಇಲ್ಲಿ ನೋಡು.
ಹೌದಾ? ಎಲ್ಲಿ ನೋಡಿದ್ರು ಜಗಳ, ಎಲ್ಲಿ ನೋಡಿದ್ರು ಜಗಳ. ಆ್ಯಕ್ಚುಲಿ ನೀವು ಟ್ರೆಕ್ಕಿಂಗ್ ಮಾಡಬೇಕಂದ್ರೂ ಕೂಡ ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ನಿಮ್ಮ ಗೈಡ್ಲೈನ್ ಆಗಿರ್ಬೋದು, ನೋಟಿಸ್ ಆಗಿರ್ಬೋದು, ಡೂಸ್ ಆ್ಯಂಡ್ ಡೋಂಟ್ಸ್ ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ. ಟ್ರೆಕ್ಕಿಂಗ್ ಕೂಡ ಟ್ರೈ ಮಾಡ್ಬೋದು. ನಾವು ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಟೈಮ್ ಬಂದು ಒಂದು ಸತಿ ಟ್ರೆಕ್ಕಿಂಗ್ ಮಾಡೋಣ ಅಂತ. ಟ್ರೆಕ್ಕಿಂಗ್ ಮಾಡಿ ತುಂಬ ದಿವಸ ಆಯಿತು. ಲಾಸ್ಟ್ಲಿ ನಾವು ಟ್ರೆಕ್ ಮಾಡಿದ್ದು ವಯನಾಡಲ್ಲಿ ಚೆಂಬಾರ ಪೀಕ್. ಅದಾದಮೇಲೆ ನಾವು ಯಾವುದೇ ರೀತಿ ಟ್ರೆಕ್ಕಿಂಗ್ ಮಾಡಿಲ್ಲ. ಸೊ ಆದಷ್ಟು ಬೇಗ ಒಂದು ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡಿ ಇಲ್ಲಿ ಬರೋಣ. ಕೊನೆಗೂ ದೇವರ ದರ್ಶನ ಮುಗಿಸಿ ನಾವು ಅಂದ್ಕೊಂಡಿರೋ ದೇವಸ್ಥಾನಗಳಲ್ಲೆಲ್ಲ ದೇವಸ್ಥಾನದಲ್ಲೂ ದರ್ಶನ ಮುಗೀತು. ಕೊನೆಯದಾಗಿ ಬಾಕಿ ಇರೋದು ಅಕ್ಕನ ಮನೆಗೆ ಹೋಗೋದಷ್ಟೇ. ಹೋಗಿ ಅದ್ರದ್ದು ಕೂಡ ಕ್ಲಿಪ್ಪಿಂಗ್ ನಿಮಗೆ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ. ಇಲ್ಲಿ ತನಕ ನನ್ನ ವಿಡಿಯೋ ನೀವು ನೋಡಿದರೆ ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನೇ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬಾಯ್. ನೀವು ಏನೇನು ಅಂದ್ಕೊಂಡಿದ್ದೀರ ಜೀವನದಲ್ಲಿ ನಿಮಗೆ ಎಲ್ಲನೂ ನೆರವೇರಲಿ. ನೀವೇನೇ ಮ್ಯಾನಿಫೆಸ್ಟ್ ಮಾಡಿದ್ರೂ ಎಲ್ಲನೂ 100% ಸಕ್ಸಸ್ ಆಗಲಿ ಅಂತ ನಾವಿಬ್ಬರು ನಿಮಗೋಸ್ಕರ ಬೇಡ್ಕೋತೀರಿ. ನೀವೇನೇ ಅಂದ್ಕೊಂಡ್ರು ಎಲ್ಲನೂ ನೆರವೇರಲಿ ಅಂತ ಹೇಳ್ತಾ ಒಂದು ಗುಡ್ ನೋಟಲ್ಲಿ ಈ ವಿಡಿಯೋನ ಪಾಸಿಟಿವ್ ಆಗಿ ಎಂಡ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಸೊಲ್ಲೆ. ಬಾಯ್. $420 ಅಂತಾರೆ.